ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ವ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾನು ತುಂಬಾ ಬ್ಯುಸಿ ಇದ್ದೆ, ಯಾವುದೇ ರೀತಿಯ ಬ್ಲಾಗ್ಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ಈ ಬ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೋದ ಬುಧವಾರ ನಾವು ಮಾರ್ಕೆಟಿಗೆ ಹೋಗಿದ್ವಿ. ಅಲ್ಲಿ ಇನ್ಸ್ಟಂಟಾಗಿ ತರಕಾರಿಗಳನ್ನು ಕಟ್ ಮಾಡೋಂಥ ವೆಜಿಟೇಬಲ್ ಕಟರ್ನ ನೋಡಿದ್ವಿ. ಇದನ್ನು ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ನೈಟು ಇನ್ಸ್ಟಾಗ್ರಾಮಿಗೆ ಹಾಕಲಿಕ್ಕೆ ಯಾವುದಾದ್ರೂ ಒಂದು ಚೆನ್ನಾಗಿರೋ ರೀಲ್ಸ್ನ ಮಾಡಬೇಕು ಅಂತ ಹೇಳಿ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಕಲ್ಪನಾ ಮೂವಿದು ಕಾಮಿಡಿ ಸೀನು ಮತ್ತು ಹಾರರ್ ಸೀನು ಎರಡೂ ಮಿಕ್ಸ್ ಆಗಿರೋವಂಥ ಒಂದು ಸೀನನ್ನು ಮಾಡಿದ್ವಿ. ಚೆನ್ನಾಗಿ ಬಂತು, ಪರವಾಗಿಲ್ಲ. ಇಂಡಸ್ಟ್ರೀಲಿ ಈ ಮೂವಿಗಳನ್ನು ಮಾಡಬೇಕು ಅಂದ್ರೂ ಸುಮಾರಷ್ಟು ಟೈಮ್ ತೊಗೊಳ್ತಾರೆ. ಒಂದೊಂದು ಸೀನ್ ಎಷ್ಟು ಕಷ್ಟ ಆಗಿರುತ್ತೆ. ನಾವು ಕೂಡ ಅಷ್ಟೇ, ಅದು ಪರ್ಫೆಕ್ಟಾಗಿ ಬರಲೇಬೇಕು ಅಂತ ಹೇಳಿ ಒಂದು ಡೈಲಾಗ್ನೇ ಒಂದು 5-6 ಸಲ ತೊಗೊಂಡಿದ್ದೀವಿ, ನಾನು ಮತ್ತು ನಮ್ಮ ಪೂಜಾ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಇದನ್ನು ಮಾಡಿ ಆದಮೇಲೆ ನಾನು ಇನ್ಸ್ಟಾಗ್ರಾಮಿಗೆ ಹಾಕಿದೆ. ಬಟ್ ಅದು ಹಾರರ್ ಸೀನ್ ಆಗಿರೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ಈ ರೀಲ್ಸ್ನ ಬ್ಲಾಕ್ ಮಾಡಲಾಗಿದೆ ಅಂತ ಹೇಳಿ ಬಂತು. ಹಾಗಾಗಿ ಅಪ್ಲೋಡ್ ಮಾಡಿ ಮತ್ತೆ ನಾನು ಡಿಲೀಟ್ ಮಾಡಿದೆ. ತುಂಬ ಕಷ್ಟಪಟ್ಟು ಮಾಡಿದ್ವಿ, ಆದರೂ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ವಲ್ಲ ಅಂತೇಳಿ ಸ್ವಲ್ಪ ಬೇಜಾರಿದೆ ಅಷ್ಟೇ. ಆದರೂ ಕೂಡ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಶಾರ್ಟ್ ವೀಡಿಯೋದಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಚೆನ್ನಾಗಿದೆ, ನೀವು ಕೂಡ ಒಂದು ಸಲ ನೋಡಿ. ಚೆನ್ನಾಗಿ ಬಂದಿದೆ. ಹೇಳು, ನಾನು ಒಬ್ಬಳೆ ಬಿಟ್ಟು ಹೋಗ್ಬೇಡ ಅಂತ ನೀನು ನಮಗೆ ಹೇಳ್ಬೇಕು. ಅದಕ್ಕೋಗಿ ಮ್ಯಾಚ್ ಆಗ್ಬೇಕಲ್ಲ. ಲೈಟ್ ಆಫ್ ಆದ್ರೆ ಆಗಲಿ, ಲೈಟ್ ಆಫ್ ಆಗಿತ್ತು, ಈಗ ಲೈಟ್ ಆನ್ ಆಗೈತಿ. ತಡಿ, ಅಲ್ಲಿ ಇದಕ್ಕೆ ಲೈಟ್ ಆನ್ ಆಗಿರ್ಲೇಬೇಕು. ತಡಿ, ತಡಿ ಯಾಕ ಅಲ್ಲಿಂದ ಶುರು ಆಗೋಣ. 3, 2, 1 ಸ್ಟಾರ್ಟ್. ನಾ ಹೇಳ್ತಾನೆ, ಹೇಳಿದ್ಮೇಲೆ ಹಂಗೆ ಮಾಡ್ರಿ. ತಡಿ, 3, 2, 1 ಹಿಡ್ಕ. ಡೈಲಾಗ್ ತಡಿ ಹಾಂ. ನಿಜವಾಗೂ ಮತ್ತೆ ಅವಳ್ಸ್ವಾಗಿಲ್ಲ. ಈಗ ರಾತ್ರಿ ದೇವ್ ಬಂತಂದ್ರೆ ಯಾರು ಹಿಡ್ಕಂತದ್? ಇಲ್ಲಿ ಇಬ್ರು ಮಕ್ಕಂತಾರೆ. ಇವನೇ ಹಿಡ್ಕೊಳದಂಗಾರೆ. ಜನ ಬಂದಿಲ್ಲ ಅಲ್ಲಿ ನೋಡಲ್ಲಿ. ನೆಕ್ಸ್ಟ್ ಡೇ ನಾನು ಡ್ಯೂಟಿ ಹೋಗಿದ್ದೆ. ಡ್ಯೂಟಿ ಮುಗಿಸ್ಕೊಂಡು ನಾನು ಮತ್ತು ನನ್ನ ಸ್ಟಾಫ್ ಎಲ್ಲರೂ ಕೂಡ ನೆಲವನ್ನೇ ಹೊರಟಿದ್ವಿ. ಯಾಕಂದರೆ ಅಲ್ಲಿ ಕರಿಯಮ್ಮನ ಜಾತ್ರೆ ಇತ್ತು. ನಾನು ಡ್ಯೂಟಿ ಮಾಡ್ತಾಯಿರೋ ಸ್ಕೂಲಲ್ಲಿ ಒಬ್ಬರು ಸ್ಟೂಡೆಂಟು ನಮ್ಮನ್ನು ಹಬ್ಬಕ್ಕೆ ಇನ್ವೈಟ್ ಮಾಡಿದರು. ಹಾಗಾಗಿ ನಾವೆಲ್ಲರೂ ಕೂಡ ಹೋಗಿದ್ವಿ. ಮೊದಲು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಹೊರಟಿದ್ದೀವಿ. ಏನಾಗೋದಿಲ್ಲ ನೋಡ್ರಿ ನಾವು.
ಆ್ಯಕ್ಚುಲಿ ಈ ನೆಲವನ್ನೇ ಜಾತ್ರೆ ವಿಶೇಷತೆ ಏನು ಅಂದರೆ ಇಲ್ಲಿ ಸಿಡಿ ಹಬ್ಬ ಮತ್ತು ಮಕ್ಕಳಿಗೆ ಜವಳಿ ತೆಗ್ಸೋದು ಇನ್ನೂ ಬೇರೆ ಬೇರೆ ರೀತಿ ಸಂಪ್ರದಾಯಗಳನ್ನೆಲ್ಲ ಸಹ ಮಾಡ್ತಾಯಿದ್ರು. ಬಟ್ ನಮ್ಮ ಊರುಗಳಲ್ಲಿ ಜಾತ್ರೆ ಅಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ರೊಟ್ಟಿ ಬೂತಿ ಕೊಡ್ತೀವಿ, ಆಮೇಲೆ ಜಾತ್ರೆ ಎಲ್ಲ ಮಾಡ್ಕೊಳ್ತೀವಿ ಅಷ್ಟೇ. ಬಟ್ ನನಗೆ ಈ ಊರಿನ ಜಾತ್ರೆ ನೋಡಿದಾಗ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನಾನು ಅಷ್ಟೊಂದು ಬೇರೆ ಬೇರೆ ಊರುಗಳಿಗೆ ಜಾತ್ರೆಗೇನು ಹೋಗಲ್ಲ. ಬಟ್ ಈ ಸಲ ಹೋಗಿದ್ನಲ್ಲ ತುಂಬ ಇಷ್ಟ ಆಯಿತು. ಈ ಊರಿನ ಜಾತ್ರೆ ತುಂಬಾ ಸ್ಪೆಷಲ್ಲಾಗಿತ್ತು. ಸೊ ಚೆನ್ನಾಗಿತ್ತು ಒಟ್ಟಲ್ಲಿ. ಒಂದು ರೌಂಡು ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ಆಮೇಲೆ ನಮ್ಮ ಸ್ಟೂಡೆಂಟ್ ಮನೆಗೆ ಹೋದ್ವಿ ಊಟ ಮಾಡೋಕ್ಕೆ ಅಂತ ಹೇಳಿ. ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಸ್ಟೂಡೆಂಟ್ಸ್ ಜೊತೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ನ್ಯಾಮ್ತಿಗೆ ಹೋಗಿದ್ದೆ. ಶ್ರೀಶೈಲ ಚಿತ್ರಮಂದಿರ ಪಕ್ಕದಲ್ಲಿ SS ಮೆನ್ಸ್ ಫ್ಯಾಷನ್ ವಿಯರ್ ಶಾಪ್ ಅಂತ ಹೇಳಿ ಓಪನ್ ಆಗಿದೆ. ನಿಯರ್ಲಿ 8 ಇಯರ್ಸ್ ಆಯಿತು. ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅದರದ್ದು ಪ್ರಮೋಷನ್ ವೀಡಿಯೋ ಮಾಡಬೇಕಿತ್ತು, ಹಾಗಾಗಿ ಹೋಗಿದ್ದೆ. ನೀವು ಕೂಡ ಒಂದು ಸಲ ಈ ಶಾಪ್ನ ವಿಸಿಟ್ ಮಾಡಿ. ಆಫರ್ ಕೊಡ್ತಾ ಇದ್ದಾರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಇದಿಷ್ಟು ಈ ಬ್ಲಾಗ್ನ ಕಥೆ ಆಗಿತ್ತು. ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀರಿ. ಅಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್. ನನ್ನ ಅಬ್ಬಣ್ಣ ಬಿಟ್ಟು ಹೋದ್ಯಲ್ಲೇ ಹೊಸಿ ತಡ್ಕೋಬೇ ಮೇನ್ ಸ್ವಿಚ್ ಆಫ್ ಮಾಡ್ತೀನಿ. ಏನ್ ಕಾದಾಯ್ತು ಏನು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ವನಸ್ಪತಿ ಅಮೃತ ಲೇಡು ಮರಮ ಕರ್ಪಡವ ಅಬ್ಬಣ್ಣ ಬಿಟ್ಟು ಹೋಗಬೇಡ. ಜಾನು ನನ್ನ ಮಲ ನನ್ನ ಬಂಗಾರ ನಾನು ಹೇಳಕ್ಕೆ ನನ್ನ ಅಬ್ಬಣ್ಣ ಬಿಟ್ಟು ಹೋಗ್ಬೇಡ. ಇಲ್ಲೋಡು ಒಂದೇ ಒಂದು ತೊಟ್ಟ ರಕ್ತ ಹಂಗ್ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಎಲ್ಲರೂ ಓಡಾಗ್ಬಿಡೋಣ ಆಯ್ತಾ? ಯಾವಾಗ ಬರ್ತೈತೆ ಅಂತ ತಿಳಿಯಂಗಿಲ್ಲ ಬೇ ಚುಚ್ಚಿ ಸಾಯಿ. ಅದೇನ್ ರೊಕ್ಕ ನಾನು ಬೇಸ್ ಹೊಂಟ್ರ ಹುಡುಕಕ್ಕ ಜಂಪರಾಗಿರ್ತೆ ನೋಡು. ಜಂಪರಲ್ಲಿ ನಿಂದ ನನ್ನ ಜಂಪ ಇಲ್ಲಿದೆ. ಈ ಮುದುಕಿ ತೆಗಿ ಅಷ್ಟು ನನ್ನ ಪ್ರಾಣ ಹೋಗ್ತಿದ್ದಲ್ಲಪ್ಪ. ತೆಗಿಲೇ